ರೆಡ್ಡಿ ವರ್ಸಸ್ ರೆಡ್ಡಿ ಹಂಗ ಆಗೋಯ್ತು. ಬೀದರ್ನಲ್ಲಿ ಪಾಟೀಲ್ ವರ್ಸಸ್ ಪಾಟೀಲ್ ಆಗಿದೆ. ಪುಣ್ಯಕ್ಕಲ್ ಗನ್ ಇರ್ಲಿಲ್ಲ, ಖಾಸಗಿ ಗನ್ಮ್ಯಾನ್ಗಳಿರ್ಲಿಲ್ಲ. ಇದ್ದಿದ್ರೆ ಬಳ್ಳಾರಿ ಕತೆನೂ ಬೀದರ್ನಲ್ಲೂ ಆಗೋಗ್ತಿತ್ತು ಅಂತ ಹೇಳಿ ಜನ ಮಾತನಾಡ್ಕೊಳ್ತಿದ್ದಾರೆ. ಜನ ಇಲ್ಲ ಮೇಡಮ್, ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್ ಕೂಡ ನೀನು ಮೀಡಿಯಾ ಎದುರು ಹೇಳಿದಾರ, ಮುಂಬರ್ತದ ದಿನಗಳಲ್ಲಿ ಈ ಹುಮನಾಬಾದ್ ಕೂಡ ಬಳ್ಳಾರಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಆ ತರ ನಮಗೆ ನನ್ಸ್ಬೇಕಾ ಮೇಡಮ್? ನಾವು ಜನಪ್ರತಿನಿಧಿಗಳಿದ್ದೇವು, ನಾವು ಶಾಂತಿ ದೂತರಿದ್ದೇವು. ಅಣ್ಣ ಬಸವಣ್ಣರ ಕರ್ಮಭೂಮಿ ಇದೆ ನಮ್ದು ಹುಮನಾಬಾದ್ ಕ್ಷೇತ್ರ. ನಾವೆಲ್ಲರೂ ಕೂಡ ಅಂತ ಒಂದು ಪುಣ್ಯ ಭೂಮಿದಲ್ಲಿ ಹುಟ್ಟಿ ಈ ತರ ಎಲ್ಲ ಫೀಲಿಂಗ್ಸ್ ಯಾಕೆ ಇಟ್ಕೋಬೇಕು? ಅವರು ಇವತ್ತು ಯಾರೇ ತಪ್ಪು ಮಾಡತ್ತರು ಕೂಡ ನಾವು ಅವ್ರಿಗೆ ಕಿವಿ ಹಿಂಡಿ ಹೇಳಬೇಕು, ಇದೇ ತಪ್ಪಾಗ್ತಾ ಇದೆ, ನಾವು ಇದು ಸರಿಪಡಿಸ್ಕೊಂಡು ಹೋಗ್ಬೇಕು, ನಾವು ಒಳ್ಳೇದು ಮಾಡಬೇಕು. ಇರೋ ತನಕ ಜನರು ನಮಗೆ ಎದಕ್ಕೆ ಆರಿಸಿ ಕೇಳಿಸ್ತಾರ ಮೇಡಮ್? ಆ ಜನರ ಕಷ್ಟ ಸುಖದಲ್ಲಿ ದೀನದಲಿತರ ಹಿಂದುಳಿದ ಬಡ ಜನರ ಕಣ್ಣು ಒರೆಸುವಂತ ಕಾರ್ಯ ಇವತ್ತು ನಾವು ಜನಪ್ರತಿನಿಧಿಗಳು ಮಾಡ್ಬೇಕು ಮೇಡಮ್. ಇವತ್ತ ಅದೆಲ್ಲ ಬಿಟ್ಟು ಇವತ್ತು ಸೆಕೆಂಡ್ ಬಳ್ಳಾರಿ ಆಗ್ತದಂತಂದ್ರೆ ಇದು ಏನ್ ಸಂದೇಶ ಕೊಡ್ತಾ ಇದಾರೆ ಇವತ್ತು ಮೇಡಮ್? ಅವರು ಏನ್ ಸಂದೇಶ ಕೊಡ್ತಾರೆ ಇವತ್ತ? ಸೆಕೆಂಡ್ ಬಳ್ಳಾರಿ ಆಗ್ಬೇಕಂತ ಅವ್ರ ಮಾ ಜನತೆ ಇದೇ ಕನ್ಸುಗಳು ಕಟ್ಕೊಂಡು ಇವತ್ತು ನಮ್ಗೆ ಆರಿಸಿ ಕೇಳಿಸ್ತಾ ಇದಾರ. ಬಳ್ಳಾರಿದ ಉದಾಹರಣೆ ಬಂದಿದ್ದಕ್ಕೆ ನೋಡಿದ್ರೆ ಒಬ್ರು ಯಾವ್ದು ಕೂಡ ಕೈ ಮಾಡಿಲ್ಲ. ಈಗ ರಾಜಶೇಖರ್ ಪಾಟೀಲ್ರು ಸಹೋದರರು ಅವ್ರದ್ದು ಮಾತ್ರ ತಪ್ಪ, ಗಲಾಟೆ ಗೂಂಡಾಗಿರಿ ಕೇವಲ ಅವ್ರ ಕಡೆಯಿಂದ ಮಾತ್ರ ಬರ್ತಿರೋದ? ಸಿದ್ದು ಪಾಟೀಲ್ರು ತುಂಬಾ ಸಾಧು ಸ್ವಭಾವದ ವ್ಯಕ್ತಿನ ಅಂತ ಜನ ಪ್ರಶ್ನೆ ಮಾಡ್ತಾರೆ ಮೇಡಮ್. ಇವತ್ತಿದು ಒಂದೇ ಇಲ್ಲ, ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಹುಮನಾಬಾದ್ ಕೆಡಿಪಿ ಮೀಟಿಂಗ್ ನಲ್ಲಿ ಕೂಡ ಇದೇ ಕೂತಂತ್ರಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಮೇಡಮ್. ಇವತ್ತು ನನ್ನ ಹತ್ರ ವಿಡಿಯೋ ಇದೆ, ತಮ್ಗೆ ಅದನ್ನು ಕೂಡ ಕೊಡ್ತೀನಿ ನಾನು ನಿಮ್ಗೆ. ಇವತ್ತು ನೋಡಿ ಅದು ವಿಡಿಯೋ. ಇವತ್ತು ಏನು ಕೆಡಿಪಿ ಮೀಟಿಂಗ್ ನಲ್ಲಿ ಯಾರ್ಲಿಂದ ಆ ಜಗಳ ಪ್ರಾರಂಭ ಆಗ್ತು ಅಂತ ನೋಡಿ, ತಾವೇ ನೋಡಿದ್ದು. ಅವ್ರ ಚೇರ್ಮನ್ ಅವ್ರು ಕುಂತಿ, ನನ್ನ ಚೇರ್ಮನ್ ನಾನು ಕುಂತಿ, ನಾವು ಅಧ್ಯಕ್ಷರಿಗೆ ಮಾತಾಡ್ರಿ, ಈ ಎಲ್ಲ ಗಲಾಟೆ ಆಗ್ತಿತ್ತ ಮೇಡಮ್? ಗೊತ್ತಾ ಇದು ಆಗ್ತಿತ್ತ ಮೇಡಮ್? ಇದ್ರಲ್ಲಿ ಯಾರು ತಪ್ಪಿದೆ ತಾವೇ ನೋಡಿ ಹೇಳಿದ್ರು ನಲ್ಲಿ. ಇವತ್ತು ನನಗೆ ಎಷ್ಟೋ ಜನರು, ಇವತ್ತು ಎಷ್ಟೋ ಮುಖಂಡರುಗಳು ಎಲ್ಲರೂ ಕೂಡ ಹೇಳ್ತಾ ಇದಾರ, ಅವ್ರು ಎದ್ದು ಬಂದು ನಿಮ್ಮ ಹತ್ರ ಬರ್ತಿಲ್ಲ ಅಂದ್ರೆ ಇದು ಕೂಡ ಜಗಳನೇ ಆಗ್ತಾ ಇಲ್ಲ. ಇದಕ್ಕೆ ಜಗಳಕ್ಕೆ ಯಾರ ಕಾರಣಭೂತರಿದ್ರಂದ್ರ ಭೀಮರಾವ್ ಪಾಟೀಲ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು. ನಮ್ಗೆ ಹೆಂಗೆ ರೆಡ್ಡಿ ವರ್ಸಸ್ ರೆಡ್ಡಿ ಹಂಗ ಆಗೋಯ್ತು, ಬೀದರ್ನಲ್ಲಿ ಪಾಟೀಲ್ ವರ್ಸಸ್ ಪಾಟೀಲ್ ಆಗಿದೆ. ಪುಣ್ಯಕ್ಕಲ್ ಗನ್ ಇರ್ಲಿಲ್ಲ, ಖಾಸಗಿ ಗನ್ಮ್ಯಾನ್ಗಳಿರ್ಲಿಲ್ಲ. ಇದ್ದಿದ್ರೆ ಬಳ್ಳಾರಿ ಕತೆನೂ ಬೀದರ್ನಲ್ಲೂ ಆಗೋಗ್ತಿತ್ತು ಅಂತ ಹೇಳಿ ಜನ ಮಾತನಾಡ್ಕೊಳ್ತಿದ್ದಾರೆ. ಜನ ಇಲ್ಲ ಮೇಡಮ್, ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್ ಕೂಡ ನೀನು ಮೀಡಿಯಾ ಎದುರು ಹೇಳಿದಾರ, ಮುಂಬರ್ತದ ದಿನಗಳಲ್ಲಿ ಈ ಹುಮನಾಬಾದ್ ಕೂಡ ಬಳ್ಳಾರಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಆ ತರ ನಮಗೆ ನನ್ಸ್ಬೇಕಾ ಮೇಡಮ್? ನಾವು ಜನಪ್ರತಿನಿಧಿಗಳಿದ್ದೇವು, ನಾವು ಶಾಂತಿ ದೂತರಿದ್ದೇವು. ಅಣ್ಣ ಬಸವಣ್ಣರ ಕರ್ಮಭೂಮಿ ಇದೆ ನಮ್ದು ಹುಮನಾಬಾದ್ ಕ್ಷೇತ್ರ. ನಾವೆಲ್ಲರೂ ಕೂಡ ಅಂತ ಒಂದು ಪುಣ್ಯ ಭೂಮಿದಲ್ಲಿ ಹುಟ್ಟಿ ಈ ತರ ಎಲ್ಲ ಫೀಲಿಂಗ್ಸ್ ಯಾಕೆ ಇಟ್ಕೋಬೇಕು? ಅವರು ಇವತ್ತು ಯಾರೇ ತಪ್ಪು ಮಾಡತ್ತರು ಕೂಡ ನಾವು ಅವ್ರಿಗೆ ಕಿವಿ ಹಿಂಡಿ ಹೇಳಬೇಕು, ಇದೇ ತಪ್ಪಾಗ್ತಾ ಇದೆ, ನಾವು ಇದು ಸರಿಪಡಿಸ್ಕೊಂಡು ಹೋಗ್ಬೇಕು, ನಾವು ಒಳ್ಳೇದು ಮಾಡಬೇಕು. ಇರೋ ತನಕ ಜನರು ನಮಗೆ ಎದಕ್ಕೆ ಆರಿಸಿ ಕೇಳಿಸ್ತಾರ ಮೇಡಮ್? ಆ ಜನರ ಕಷ್ಟ ಸುಖದಲ್ಲಿ ದೀನದಲಿತರ ಹಿಂದುಳಿದ ಬಡ ಜನರ ಕಣ್ಣು ಒರೆಸುವಂತ ಕಾರ್ಯ ಇವತ್ತು ನಾವು ಜನಪ್ರತಿನಿಧಿಗಳು ಮಾಡ್ಬೇಕು ಮೇಡಮ್. ಇವತ್ತ ಅದೆಲ್ಲ ಬಿಟ್ಟು ಇವತ್ತು ಸೆಕೆಂಡ್ ಬಳ್ಳಾರಿ ಆಗ್ತದಂತಂದ್ರೆ ಇದು ಏನ್ ಸಂದೇಶ ಕೊಡ್ತಾ ಇದಾರೆ ಇವತ್ತು ಮೇಡಮ್? ಅವರು ಏನ್ ಸಂದೇಶ ಕೊಡ್ತಾರೆ ಇವತ್ತ? ಸೆಕೆಂಡ್ ಬಳ್ಳಾರಿ ಆಗ್ಬೇಕಂತ ಅವ್ರ ಮಾ ಜನತೆ ಇದೇ ಕನ್ಸುಗಳು ಕಟ್ಕೊಂಡು ಇವತ್ತು ನಮ್ಗೆ ಆರಿಸಿ ಕೇಳಿಸ್ತಾ ಇದಾರ. ಬಳ್ಳಾರಿದ ಉದಾಹರಣೆ ಬಂದಿದ್ದಕ್ಕೆ ನೋಡಿದ್ರೆ ಒಬ್ರು ಯಾವ್ದು ಕೂಡ ಕೈ ಮಾಡಿಲ್ಲ. ಈಗ ರಾಜಶೇಖರ್ ಪಾಟೀಲ್ರು ಸಹೋದರರು ಅವ್ರದ್ದು ಮಾತ್ರ ತಪ್ಪ, ಗಲಾಟೆ ಗೂಂಡಾಗಿರಿ ಕೇವಲ ಅವ್ರ ಕಡೆಯಿಂದ ಮಾತ್ರ ಬರ್ತಿರೋದ? ಸಿದ್ದು ಪಾಟೀಲ್ರು ತುಂಬಾ ಸಾಧು ಸ್ವಭಾವದ ವ್ಯಕ್ತಿನ ಅಂತ ಜನ ಪ್ರಶ್ನೆ ಮಾಡ್ತಾರೆ ಮೇಡಮ್. ಇವತ್ತಿದು ಒಂದೇ ಇಲ್ಲ, ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಹುಮನಾಬಾದ್ ಕೆಡಿಪಿ ಮೀಟಿಂಗ್ ನಲ್ಲಿ ಕೂಡ ಇದೇ ಕೂತಂತ್ರಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಮೇಡಮ್. ಇವತ್ತು ನನ್ನ ಹತ್ರ ವಿಡಿಯೋ ಇದೆ, ತಮ್ಗೆ ಅದನ್ನು ಕೂಡ ಕೊಡ್ತೀನಿ ನಾನು ನಿಮ್ಗೆ. ಇವತ್ತು ನೋಡಿ ಅದು ವಿಡಿಯೋ. ಇವತ್ತು ಏನು ಕೆಡಿಪಿ ಮೀಟಿಂಗ್ ನಲ್ಲಿ ಯಾರ್ಲಿಂದ ಆ ಜಗಳ ಪ್ರಾರಂಭ ಆಗ್ತು ಅಂತ ನೋಡಿ, ತಾವೇ ನೋಡಿದ್ದು. ಅವ್ರ ಚೇರ್ಮನ್ ಅವ್ರು ಕುಂತಿ, ನನ್ನ ಚೇರ್ಮನ್ ನಾನು ಕುಂತಿ, ನಾವು ಅಧ್ಯಕ್ಷರಿಗೆ ಮಾತಾಡ್ರಿ, ಈ ಎಲ್ಲ ಗಲಾಟೆ ಆಗ್ತಿತ್ತ ಮೇಡಮ್? ಗೊತ್ತಾ ಇದು ಆಗ್ತಿತ್ತ ಮೇಡಮ್? ಇದ್ರಲ್ಲಿ ಯಾರು ತಪ್ಪಿದೆ ತಾವೇ ನೋಡಿ ಹೇಳಿದ್ರು ನಲ್ಲಿ. ಇವತ್ತು ನನಗೆ ಎಷ್ಟೋ ಜನರು, ಇವತ್ತು ಎಷ್ಟೋ ಮುಖಂಡರುಗಳು ಎಲ್ಲರೂ ಕೂಡ ಹೇಳ್ತಾ ಇದಾರ, ಅವ್ರು ಎದ್ದು ಬಂದು ನಿಮ್ಮ ಹತ್ರ ಬರ್ತಿಲ್ಲ ಅಂದ್ರೆ ಇದು ಕೂಡ ಜಗಳನೇ ಆಗ್ತಾ ಇಲ್ಲ. ಇದಕ್ಕೆ ಜಗಳಕ್ಕೆ ಯಾರ ಕಾರಣಭೂತರಿದ್ರಂದ್ರ
ಭೀಮರಾವ್ ಪಾಟೀಲ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು. ನಮ್ಗೆ ಅಲ್ಲಿ ಹೆಂಗೆ ರೆಡ್ಡಿ ವರ್ಸಸ್ ರೆಡ್ಡಿ ಹಂಗ ಆಗೋಯ್ತು, ಬೀದರ್ನಲ್ಲಿ ಪಾಟೀಲ್ ವರ್ಸಸ್ ಪಾಟೀಲ್ ಆಗಿದೆ. ಪುಣ್ಯಕ್ಕಲ್ ಗನ್ ಇರ್ಲಿಲ್ಲ, ಖಾಸಗಿ ಗನ್ಮಾನ್ಗಳಿರ್ಲಿಲ್ಲ, ಇದ್ದಿದ್ರೆ ಬಳ್ಳಾರಿ ಕತೆನೂ ಬೀದರ್ನಲ್ಲೂ ಆಗೋಗ್ತಿತ್ತು ಅಂತ ಹೇಳಿ ಜನ ಮಾತನಾಡ್ಕೊಳ್ತಿದ್ದಾರೆ. ಜನ ಇಲ್ಲ ಮೇಡಮ್, ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್ ಕೂಡ ನೀನು ಮೀಡಿಯಾ ಎದುರು ಹೇಳಿದಾರ, ಮುಂಬರ್ತದ ದಿನಗಳಲ್ಲಿ ಈ ಹುಮನಾಬಾದ್ ಕೂಡ ಬಳ್ಳಾರಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಆ ತರ ನಮಗೆ ನನ್ಸ್ಬೇಕಾ ಮೇಡಮ್? ನಾವು ಜನಪ್ರತಿನಿಧಿಗಳಿದ್ದೇವು, ನಾವು ಶಾಂತಿ ದೂತರಿದ್ದೇವು. ಅಣ್ಣ ಬಸವಣ್ಣರ ಕರ್ಮಭೂಮಿ ಇದೆ ನಮ್ದು ಹುಮನಾಬಾದ್ ಕ್ಷೇತ್ರ. ನಾವೆಲ್ಲರೂ ಕೂಡ ಅಂತ ಒಂದು ಪುಣ್ಯ ಭೂಮಿದಲ್ಲಿ ಹುಟ್ಟಿ ಈ ತರ ಎಲ್ಲ ಫೀಲಿಂಗ್ಸ್ ಯಾಕೆ ಇಟ್ಕೋಬೇಕು? ಅವರು ಇವತ್ತು ಯಾರೇ ತಪ್ಪು ಮಾಡತ್ತರು ಕೂಡ ನಾವು ಅವ್ರಿಗೆ ಕಿವಿ ಹಿಂಡಿ ಹೇಳಬೇಕು, ಇದೇ ತಪ್ಪಾಗ್ತಾ ಇದೆ, ನಾವು ಇದು ಸರಿಪಡಿಸ್ಕೊಂಡು ಹೋಗ್ಬೇಕು, ನಾವು ಒಳ್ಳೇದು ಮಾಡಬೇಕು. ಇರೋ ತನಕ ಜನರು ನಮಗೆ ಎದಕ್ಕೆ ಆರಿಸಿ ಕೇಳಿಸ್ತಾರ ಮೇಡಮ್? ಆ ಜನರ ಕಷ್ಟ ಸುಖದಲ್ಲಿ ದೀನ ದಲಿತರ ಹಿಂದುಳಿದ ಬಡ ಜನರ ಕಣ್ಣು ಒರೆಸುವಂತ ಕಾರ್ಯ ಇವತ್ತು ನಾವು ಜನಪ್ರತಿನಿಧಿಗಳು ಮಾಡ್ಬೇಕು ಮೇಡಮ್. ಗೊತ್ತಾ, ಅದೆಲ್ಲ ಬಿಟ್ಟು ಇವತ್ತು ಸೆಕೆಂಡ್ ಬಳ್ಳಾರಿ ಆಗ್ತದ ಅಂತಂದ್ರೆ ಇದು ಏನ್ ಸಂದೇಶ ಕೊಡ್ತಾ ಇದಾರೆ ಇವತ್ತು ಮೇಡಮ್? ಅವರು ಏನ್ ಸಂದೇಶ ಕೊಡ್ತಾರೆ ಗೊತ್ತಾ? ಸೆಕೆಂಡ್ ಬಳ್ಳಾರಿ ಆಗ್ಬೇಕಂತ ಅವ್ರ ಮಾ ಜನತೆ ಇದೇ ಕನ್ಸುಗಳು ಕಟ್ಕೊಂಡು ಇವತ್ತು ನಮ್ಗೆ ಆರಿಸಿ ಕೇಳಿಸ್ತಾ ಇದಾರ. ಬಳ್ಳಾರಿದ ಉದಾಹರಣೆ ಬಂದಿದ್ದಕ್ಕೆ ವಿಡಿಯೋಗಳು ನೋಡಿದ್ರೆ ಒಬ್ರು ಯಾವುದು ಕೂಡ ಕೈ ಮಾಡಿಲ್ಲ. ಈಗ ರಾಜಶೇಖರ್ ಪಾಟೀಲ್ರು ಸಹೋದರರು ಅವ್ರದ್ದು ಮಾತ್ರ ತಪ್ಪ, ಗಲಾಟೆ ಗೂಂಡಾಗಿರಿ ಕೇವಲ ಅವ್ರ ಕಡೆಯಿಂದ ಮಾತ್ರ ಬರ್ತಿರೋದಾ? ಸಿದ್ದು ಪಾಟೀಲ್ರು ತುಂಬಾ ಸಾಧು ಸ್ವಭಾವದ ವ್ಯಕ್ತಿನ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಮೇಡಮ್ ಇವತ್ತಿದು ಒಂದೇ ಇಲ್ಲ, ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಹುಮನಾಬಾದ್ ಕೆಡಿಪಿ ಮೀಟಿಂಗ್ ನಲ್ಲಿ ಕೂಡ ಇದೇ ಕೂತಂತ್ರಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಮೇಡಮ್. ಇವತ್ತು ನನ್ನ ಹತ್ರ ವಿಡಿಯೋ ಇದೆ, ತಮ್ಗೆ ಅದನ್ನು ಕೂಡ ಕೊಡ್ತೀನಿ ನಾನು ನಿಮ್ಗೆ. ಇವತ್ತು ನೋಡಿ ಅದು ವಿಡಿಯೋ. ಇವತ್ತು ಏನು ಕೆಡಿಪಿ ಮೀಟಿಂಗ್ ನಲ್ಲಿ ಯಾರ್ಲಿಂದ ಆ ಜಗಳ ಪ್ರಾರಂಭ ಆಗ್ತು ಅಂತ ನೋಡಿ, ತಾವೇ ನೋಡಿದ್ದು. ಅವ್ರ ಚೇರ್ಮನ್ ಅವ್ರು ಕುಂತಿ, ನನ್ ಚೇರ್ಮನ್ ನಾನು ಕುಂತಿ, ನಾವು ಅಧ್ಯಕ್ಷರಿಗೆ ಮಾತಾಡ್ರಿ, ಈ ಎಲ್ಲ ಗಲಾಟೆ ಆಗ್ತಿತ್ತ ಮೇಡಮ್? ಗೊತ್ತಾ, ಇದು ಆಗ್ತಿತ್ತ ಮೇಡಮ್? ಇದ್ರಲ್ಲಿ ಯಾರು ತಪ್ಪಿದೆ ತಾವೇ ನೋಡಿ ಹೇಳಿ. ಇದ್ರಲ್ಲಿ ಇವತ್ತು ನನಗೆ ಎಷ್ಟೋ ಜನರು, ಇವತ್ತು ಎಷ್ಟೋ ಮುಖಂಡರುಗಳು ಎಲ್ಲರೂ ಕೂಡ ಹೇಳ್ತಾ ಇದಾರ, ಅವ್ರು ಎದ್ದು ಬಂದು ನಿಮ್ಮ ಹತ್ರ ಬರ್ತಿಲ್ಲ ಅಂದ್ರೆ ಇದು ಕೂಡ ಜಗಳನೇ ಆಗ್ತಾ ಇಲ್ಲ. ಇದಕ್ಕೆ ಜಗಳಕ್ಕೆ ಯಾರ ಕಾರಣಭೂತರಿದ್ರಂದ್ರ ಭೀಮರಾವ್ ಪಾಟೀಲ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು. ನಮ್ಗೆ ಅಲ್ಲಿ ಹೆಂಗೆ ರೆಡ್ಡಿ ವರ್ಸಸ್ ರೆಡ್ಡಿ ಹಂಗ ಆಗೋಯ್ತು, ಬೀದರ್ನಲ್ಲಿ ಪಾಟೀಲ್ ವರ್ಸಸ್ ಪಾಟೀಲ್ ಆಗಿದೆ. ಪುಣ್ಯಕ್ಕಲ್ ಗನ್ ಇರ್ಲಿಲ್ಲ, ಖಾಸಗಿ ಗನ್ಮಾನ್ಗಳಿರ್ಲಿಲ್ಲ, ಇದ್ದಿದ್ರೆ ಬಳ್ಳಾರಿ ಕತೆನೂ ಬೀದರ್ನಲ್ಲೂ ಆಗೋಗ್ತಿತ್ತು ಅಂತ ಹೇಳಿ ಜನ ಮಾತನಾಡ್ಕೊಳ್ತಿದ್ದಾರೆ. ಜನ ಇಲ್ಲ ಮೇಡಮ್, ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್ ಕೂಡ ನೀನು ಮೀಡಿಯಾ ಎದುರು ಹೇಳಿದಾರ, ಮುಂಬರ್ತದ ದಿನಗಳಲ್ಲಿ ಈ ಹುಮನಾಬಾದ್ ಕೂಡ ಬಳ್ಳಾರಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಆ ತರ ನಮಗೆ ನನ್ಸ್ಬೇಕಾ ಮೇಡಮ್? ನಾವು ಜನಪ್ರತಿನಿಧಿಗಳಿದ್ದೇವು, ನಾವು ಶಾಂತಿ ದೂತರಿದ್ದೇವು. ಅಣ್ಣ ಬಸವಣ್ಣರ ಕರ್ಮಭೂಮಿ ಇದೆ ನಮ್ದು ಹುಮನಾಬಾದ್ ಕ್ಷೇತ್ರ. ನಾವೆಲ್ಲರೂ ಕೂಡ ಅಂತ ಒಂದು ಪುಣ್ಯ ಭೂಮಿದಲ್ಲಿ ಹುಟ್ಟಿ ಈ ತರ ಎಲ್ಲ ಫೀಲಿಂಗ್ಸ್ ಯಾಕೆ ಇಟ್ಕೋಬೇಕು? ಅವರು ಇವತ್ತು ಯಾರೇ ತಪ್ಪು ಮಾಡತ್ತರು ಕೂಡ ನಾವು ಅವ್ರಿಗೆ ಕಿವಿ ಹಿಂಡಿ ಹೇಳಬೇಕು, ಇದೇ ತಪ್ಪಾಗ್ತಾ ಇದೆ, ನಾವು ಇದು ಸರಿಪಡಿಸ್ಕೊಂಡು ಹೋಗ್ಬೇಕು, ನಾವು ಒಳ್ಳೇದು ಮಾಡಬೇಕು. ಇರೋ ತನಕ ಜನರು ನಮಗೆ ಎದಕ್ಕೆ ಆರಿಸಿ ಕೇಳಿಸ್ತಾರ ಮೇಡಮ್? ಆ ಜನರ ಕಷ್ಟ ಸುಖದಲ್ಲಿ ದೀನ ದಲಿತರ ಹಿಂದುಳಿದ ಬಡ ಜನರ ಕಣ್ಣು ಒರೆಸುವಂತ ಕಾರ್ಯ ಇವತ್ತು ನಾವು ಜನಪ್ರತಿನಿಧಿಗಳು ಮಾಡ್ಬೇಕು ಮೇಡಮ್. ಗೊತ್ತಾ, ಅದೆಲ್ಲ ಬಿಟ್ಟು ಇವತ್ತು ಸೆಕೆಂಡ್ ಬಳ್ಳಾರಿ ಆಗ್ತದ ಅಂತಂದ್ರೆ ಇದು ಏನ್ ಸಂದೇಶ ಕೊಡ್ತಾ ಇದಾರೆ ಇವತ್ತು ಮೇಡಮ್? ಅವರು ಏನ್ ಸಂದೇಶ ಕೊಡ್ತಾರೆ ಗೊತ್ತಾ? ಸೆಕೆಂಡ್ ಬಳ್ಳಾರಿ ಆಗ್ಬೇಕಂತ ಅವ್ರ ಮಾ ಜನತೆ ಇದೇ ಕನ್ಸುಗಳು ಕಟ್ಕೊಂಡು ಇವತ್ತು ನಮ್ಗೆ ಆರಿಸಿ ಕೇಳಿಸ್ತಾ ಇದಾರ. ಬಳ್ಳಾರಿದ ಉದಾಹರಣೆ ಬಂದಿದ್ದಕ್ಕೆ ವಿಡಿಯೋಗಳು ನೋಡಿದ್ರೆ ಒಬ್ರು ಗಲಾಟೆ ಯಾವುದು ಕೂಡ ಕೈ ಮಾಡಿಲ್ಲ. ಈಗ ರಾಜಶೇಖರ್ ಪಾಟೀಲ್ರು ಸಹೋದರರು ಅವ್ರದ್ದು ಮಾತ್ರ ತಪ್ಪ, ಗಲಾಟೆ ಗೂಂಡಾಗಿರಿ ಕೇವಲ ಅವ್ರ ಕಡೆಯಿಂದ ಮಾತ್ರ ಬರ್ತಿರೋದಾ? ಸಿದ್ದು ಪಾಟೀಲ್ರು ತುಂಬಾ ಸಾಧು ಸ್ವಭಾವದ ವ್ಯಕ್ತಿನ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಮೇಡಮ್ ಇವತ್ತಿದು ಒಂದೇ ಇಲ್ಲ, ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಹುಮನಾಬಾದ್ ಕೆಡಿಪಿ ಮೀಟಿಂಗ್ ನಲ್ಲಿ ಕೂಡ ಇದೇ ಕೂತಂತ್ರಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಮೇಡಮ್. ಇವತ್ತು ನನ್ನ ಹತ್ರ ವಿಡಿಯೋ ಇದೆ, ತಮ್ಗೆ ಅದನ್ನು ಕೂಡ ಕೊಡ್ತೀನಿ ನಾನು ನಿಮ್ಗೆ. ಇವತ್ತು ನೋಡಿ ಅದು ವಿಡಿಯೋ. ಇವತ್ತು ಏನು ಕೆಡಿಪಿ ಮೀಟಿಂಗ್ ನಲ್ಲಿ ಯಾರ್ಲಿಂದ ಆ ಜಗಳ ಪ್ರಾರಂಭ ಆಗ್ತು ಅಂತ ನೋಡಿ, ತಾವೇ ನೋಡಿದ್ದು. ಅವ್ರ ಚೇರ್ಮನ್ ಅವ್ರು ಕುಂತಿ, ನನ್ ಚೇರ್ಮನ್ ನಾನು ಕುಂತಿ, ನಾವು ಅಧ್ಯಕ್ಷರಿಗೆ ಮಾತಾಡ್ರಿ, ಈ ಎಲ್ಲ ಗಲಾಟೆ ಆಗ್ತಿತ್ತ ಮೇಡಮ್? ಗೊತ್ತಾ, ಇದು ಆಗ್ತಿತ್ತ ಮೇಡಮ್? ಇದ್ರಲ್ಲಿ ಯಾರು ತಪ್ಪಿದೆ ತಾವೇ ನೋಡಿ ಹೇಳಿ. ಇದ್ರಲ್ಲಿ ಇವತ್ತು ನನಗೆ ಎಷ್ಟೋ ಜನರು, ಇವತ್ತು ಎಷ್ಟೋ ಮುಖಂಡರುಗಳು ಎಲ್ಲರೂ ಕೂಡ ಹೇಳ್ತಾ ಇದಾರ, ಅವ್ರು ಎದ್ದು ಬಂದು ನಿಮ್ಮ ಹತ್ರ ಬರ್ತಿಲ್ಲ ಅಂದ್ರೆ ಇದು ಕೂಡ ಜಗಳನೇ ಆಗ್ತಾ ಇಲ್ಲ. ಇದಕ್ಕೆ ಜಗಳಕ್ಕೆ ಯಾರ ಕಾರಣಭೂತರಿದ್ರಂದ್ರ ಭೀಮರಾವ್ ಪಾಟೀಲ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು.